ನಮಸ್ಕಾರ ಸ್ನೇಹಿತರೆ, ನಾನು ರೋಸ್ ಗಿಡದ ಬಗ್ಗೆ ವಿಡಿಯೋ ಮಾಡಿದಾಗಲೆಲ್ಲ ತುಂಬ ಜನರು ಕೇಳ್ತಾ ಇದ್ರು, ನಮ್ಮ ಗುಲಾಬಿ ಮೊಗ್ಗುಗಳು ಅರಳೋದಕ್ಕಿಂತ ಮೊದಲೇ ಕಂದು ಬಣ್ಣಕ್ಕೆ ತಿರುಗ್ತಾ ಇದ್ದಾವೆ, ಹೂವಾಗಿ ಅರಳೋದೇ ಇಲ್ಲ, ಸುಟ್ಟಂತೆ ಆಗ್ತಾ ಇದ್ದಾವೆ, ಇದಕ್ಕೆ ಏನು ಮಾಡಬೇಕು, ಇದಕ್ಕೆ ಕಾರಣ ಏನು ಅಂತೇಳಿ. ಇಂದಿನ ವಿಡಿಯೋದಲ್ಲಿ ಪ್ರಮುಖವಾಗಿ ರೋಸ್ ಗಿಡದ ಈ ಸಮಸ್ಯೆ ಬಗ್ಗೆ, ಇದಕ್ಕೆ ಪರಿಹಾರದ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಗುಲಾಬಿ ಗಿಡದ ಈ ಸಮಸ್ಯೆಯ ಮುಖ್ಯ ಲಕ್ಷಣಗಳು ಏನೇನು ಅಂತ ನೋಡೋದಾದರೆ, ಗಿಡದಲ್ಲಿ ನಾರ್ಮಲ್ ಆಗಿ ಮೊಗ್ಗುಗಳು ಆಗ್ತವೆ, ಸ್ವಲ್ಪ ದಿನಗಳಲ್ಲೇ ಮೊಗ್ಗು ಸುಟ್ಟಂತೆ ಆಗುತ್ತೆ, ಹಾಗೆ ಉದುರಿ ಕೂಡ ಹೋಗುತ್ತೆ. ಕೆಲವೊಮ್ಮೆ ಹೂವು ಸ್ವಲ್ಪ ಅರಳುತ್ತೆ, ಕಂದು ಬಣ್ಣದ ಪೆಟಲ್ಸ್ ಅನ್ನು ನಾವು ಇದರಲ್ಲಿ ಕಾಣಬಹುದು. ಸಾಮಾನ್ಯವಾಗಿ ರೋಸ್ ಗಿಡವನ್ನು ಮನೆಯಲ್ಲಿ ಹಾಕಿರುವಂತಹ ಎಲ್ಲರಿಗೂ ಇಂತಹ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೀಗೆ ಗುಲಾಬಿ ಗಿಡದಲ್ಲಿ ಮೊಗ್ಗುಗಳು ಸುಟ್ಟಂತೆ ಆಗೋದಕ್ಕೆ ಕಾರಣಗಳು ಏನೇನು ಅಂತ ನಾವು ನೋಡೋದಾದರೆ, ಮೊದಲಿಗೆ ನಾವು ಸಿಂಥೆಟಿಕ್ ಫರ್ಟಿಲೈಸರ್ ಅಥವಾ ಕೆಮಿಕಲ್ ಫರ್ಟಿಲೈಸರ್ ಅಥವಾ ಹೈ ಕಾನ್ಸಂಟ್ರೇಟೆಡ್ ಫರ್ಟಿಲೈಸರನ್ನು ಗಿಡಗಳಿಗೆ ಸ್ಪ್ರೇ ಮಾಡೋದು ಅಥವಾ ಗಿಡಗಳಿಗೆ ಹಾಕೋದು, ಇದರಿಂದ ಮೊಗ್ಗುಗಳು ಸುಟ್ಟಂತೆ ಆಗುವಂತಹ ಚಾನ್ಸಸ್ ಹೆಚ್ಚಿರುತ್ತೆ. ಆದ್ದರಿಂದ ನಾವು ಆದಷ್ಟು ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಉಪಯೋಗಿಸಬೇಕು. ಒಂದು ವೇಳೆ ನೀವು ಕೆಮಿಕಲ್ ಫರ್ಟಿಲೈಸರನ್ನೇ ಉಪಯೋಗಿಸ್ತೀವಿ ಅನ್ನೋದಾದರೆ ಹೈ ಕಾನ್ಸಂಟ್ರೇಟೆಡ್ ಫರ್ಟಿಲೈಸರ್ನ ಉಪಯೋಗಿಸೋದು ಬೇಡ. ಇದಕ್ಕೆ ಇನ್ನೊಂದು ಕಾರಣವನ್ನು ನಾವು ಹುಡುಕ್ತಾ ಹೋದರೆ, ಹೆಚ್ಚಾಗಿರುವಂತಹ ಬಿಸಿಲು ಅಥವಾ ಬಿಸಿ ಗಾಳಿ ಕೂಡ ಗುಲಾಬಿ ಮೊಗ್ಗುಗಳು ಸುಟ್ಟಂತೆ ಆಗೋದಕ್ಕೆ ಕಾರಣವಾಗಬಹುದು. ಇಂಥ ಸಂದರ್ಭದಲ್ಲಿ ಸಾಕಷ್ಟು ತೇವಾಂಶ ಮೊಗ್ಗುಗಳಿಗೆ ಬೇಕಾಗುತ್ತೆ. ಆದರೆ ರೋಸ್ ಗಿಡದಲ್ಲಿ ಮೊಗ್ಗಿನ ತುದಿಯವರೆಗೆ ಈ ಮಾಯ್ಶ್ಚರ್ ಅಥವಾ ತೇವಾಂಶ ಹೋಗೋದೇ ಇಲ್ಲ. ಇದನ್ನು ನಾವು ವಿಂಡ್ ಬರ್ನ್ ಅಂತ ಕೂಡ ಕರಿತೇವೆ. ಇಂತಹ ಸಂದರ್ಭದಲ್ಲಿ ಏನು ಮಾಡಬಹುದು ಅಂತಂದರೆ, ಗಿಡಕ್ಕೆ ಹೆಚ್ಚು ಬಿಸಿಲು ತಾಗದಂತೆ ನೆರಳನ್ನು ಒದಗಿಸಬೇಕು. ಗಿಡದ ಮೇಲ್ಭಾಗದಲ್ಲಿ ಹಸಿರು ಹೊದಿಕೆಯನ್ನು ಛತ್ರಿಯ ರೂಪದಲ್ಲಿ ಇಡಬಹುದು. ಆದಷ್ಟು ಲೈಟ್ ಕಲರ್ ಛತ್ರಿಗಳನ್ನು ಫಿಕ್ಸ್ ಮಾಡೋದು ಒಳ್ಳೆಯದು. ಈಗ ಈ ಗುಲಾಬಿ ಮೊಗ್ಗುಗಳು ಸುಟ್ಟಂತೆ ಆಗೋದಕ್ಕೆ ಇರುವಂತಹ ಇನ್ನೊಂದು ಪ್ರಮುಖವಾದ ಕಾರಣ ಅಂತಂದರೆ, ಬೋಟ್ರೈಟಿಸ್ ಅನ್ನೋ ಒಂದು ಫಂಗಲ್ ಡಿಸೀಸ್. ಇದರಿಂದಾಗಿ ಮೊಗ್ಗುಗಳು ಹೂವಾಗಿ ಅರಳೋದಕ್ಕೆ ಮುನ್ನವೇ ಕಂದು ಬಣ್ಣಕ್ಕೆ ತಿರುಗೋದಕ್ಕೆ ಪ್ರಾರಂಭ ಆಗ್ತವೆ, ಆಮೇಲೆ ಕೊಳೆಯೋದಕ್ಕೆ ಕೂಡ ಪ್ರಾರಂಭವಾಗ್ತವೆ. ಕೆಲವೊಮ್ಮೆ ಪಾರ್ಷಿಯಲ್ ಆಗಿ ಓಪನ್ ಆದರೂ ಕೂಡ ಗುಲಾಬಿಯ ದಳಗಳು ಕಂದು ಬಣ್ಣಕ್ಕೆ ತಿರುಗಿ ಉದುರೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಫಂಗಸ್ನಲ್ಲಿ ಸಾಮಾನ್ಯವಾಗಿ 2 ಟೈಪನ್ನು ನಾವು ನೋಡಬಹುದು. ಒಂದು ಬೋಟ್ರೈಟಿಸ್ ಸಿನೆರಿಯಾ ಅಂತ, ಇನ್ನೊಂದು ಬೋಟ್ರೈಟಿಸ್ ಬ್ಲೈಟ್ ಅಂತ ಹೇಳಿ. ಈ ಬೋಟ್ರೈಟಿಸ್ ಬ್ಲೈಟ್ ಸಾಮಾನ್ಯವಾಗಿ ವೈಟ್ ಹಾಗೂ ಪಿಂಕ್ ರೋಸ್ಗಳನ್ನು ಅಟ್ಯಾಕ್ ಮಾಡುತ್ತೆ. ಸಾಮಾನ್ಯವಾಗಿ ತೇವಾಂಶದಿಂದ ಕೂಡಿರುವಂತಹ ವಾತಾವರಣದಲ್ಲಿ ಇದು ಅಟ್ಯಾಕ್ ಮಾಡುತ್ತೆ. ಈ ರೀತಿಯ ಸಮಸ್ಯೆಗಳು ಕಂಡುಬಂದಾಗ ನೀವು ಪ್ರಮುಖವಾಗಿ ಏನು ಮಾಡಬೇಕು ಅಂತಂದರೆ, ಇಂತಹ ಮೊಗ್ಗುಗಳನ್ನು ಕಿತ್ತು ತೆಗಿಬೇಕು. ಅಂದರೆ ನಾವು ಇದನ್ನ ಕಟ್ ಮಾಡಿ ತೆಗಿಬೇಕು, ಜೊತೆಗೆ ಸ್ಟೆಮ್ಮನ್ನು ಪ್ರೂನ್ ಮಾಡಬೇಕು. ಈ ರೀತಿ ಕಟ್ ಮಾಡಿದ ನಂತರ ಈ ಮೊಗ್ಗುಗಳನ್ನು ಅಥವಾ ಎಲೆಗಳನ್ನು, ಆಮೇಲೆ ಸ್ಟೆಮ್ ಭಾಗವನ್ನು ನಾವು ದೂರದಲ್ಲಿ ಗುಂಡಿಯನ್ನು ತೋಡ್ಬಿಟ್ಟು ಹೂತಾಕಬೇಕು. ಯಾವುದೇ ರೀತಿಯಲ್ಲಿ ಇದು ಸ್ಪ್ರೆಡ್ ಆಗಲಿಕ್ಕೆ ನಾವು ಬಿಡಬಾರ್ದು. ನಂತರ ನೀವು ಏನು ಮಾಡಿರ್ತಿರಲ್ಲ, ಪ್ರೂನ್ ಮಾಡಿರ್ತಿರಲ್ಲ, ಇಂಥ ಇಕ್ವಿಪ್ಮೆಂಟ್ಸನ್ನು ಕೂಡ ನೀವು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಬಿಸಿಯಾಗಿರೋ ಹಾಗೂ ಡ್ರೈ ಆಗಿರುವಂತಹ ವಾತಾವರಣ ಇದ್ದರೆ, ಒಳ್ಳೆಯ ವೆಂಟಿಲೇಷನ್ ಇದ್ದರೆ ಈ ಫಂಗಸ್ ಸುಲಭವಾಗಿ ಹೋಗುತ್ತೆ. ಇದನ್ನು ತಡೆಯೋದಕ್ಕೆ ನಾವು ಫಂಗಿಸೈಡನ್ನು ಕೂಡ ಸ್ಪ್ರೇ ಮಾಡಬಹುದು. ಆದರೆ ಈ ಫಂಗಸ್ ತಕ್ಷಣ ಫಂಗಿಸೈಡ್ಗೆ ರೆಸಿಸ್ಟೆನ್ಸನ್ನು ಬೆಳೆಸ್ಕೊಂಡ್ಬಿಡುತ್ತೆ. ಆದ್ದರಿಂದ ನಾವು ಫಂಗಿಸೈಡನ್ನು ಯೂಸ್ ಮಾಡೋದ್ರಿಂದ ಹೆಚ್ಚಿನ ಲಾಭ ಆಗೋದಿಲ್ಲ. ಆಮೇಲೆ ಏನು ಮಾಡಬೇಕು ಅಂತಂದರೆ, ಗಿಡದ ಕೆಳಭಾಗದ ಮಣ್ಣನ್ನು ಕ್ಲೀನಾಗಿ ಇಟ್ಕೊಳ್ಬೇಕು. ಕೆಳಗೆ ಬಿದ್ದಿರುವಂತಹ ಕಸ ಎಲೆಗಳನ್ನೆಲ್ಲ ತೆಗೆದು ಹಾಕಬೇಕು. ಆಮೇಲೆ ಮುಲ್ಚಿಂಗ್ ಅಂತಂದರೆ ಡ್ರೈ ಲೀವ್ಸ್ ಅಥವಾ ಕಾಯಿರ್ ಇವುಗಳಿಂದ ಮಣ್ಣನ್ನು ಮುಚ್ಚುತ್ತಾರೆ. ಇದರಿಂದ ಫಂಗಲ್ ಸ್ಪೋರ್ಸ್ ಪುನಃ ಎಲೆ ಹೂಗಳಿಗೆ ಅಟ್ಯಾಕ್ ಮಾಡೋದನ್ನು ನಾವು ತಡಿಬಹುದು. ಆಮೇಲೆ ಬೆಳಗಿನ ಸಮಯದಲ್ಲಿ ಮಾತ್ರ ಗಿಡಗಳಿಗೆ ನೀರನ್ನು ಹಾಕಬೇಕು. ಹೀಗೆ ನೀರನ್ನು ಹಾಕುವಾಗ ನಾವು ಸೋಕರ್ ಹೋಸನ್ನು ಬಳಸೋದು ಒಳ್ಳೆಯದು. ಹೀಗೆ ನಾವು ಬೆಳಗಿನ ಸಮಯದಲ್ಲಿ ಮಾತ್ರ ಗಿಡಗಳಿಗೆ ನೀರನ್ನು ಹಾಕೋದ್ರಿಂದ ದಿನದ ಸಮಯದಲ್ಲಿ ನೀರು ಒಣಗಿ ಫಂಗಸ್ ಸ್ಪ್ರೆಡ್ ಆಗೋದು, ಗ್ರೋತ್ ಆಗೋದನ್ನು ತಪ್ಪಿಸಬಹುದು. ಇನ್ನು ನಾವು ಆರ್ಗ್ಯಾನಿಕ್ ಆಗಿ ಈ ಫಂಗಲ್ ಡಿಸೀಸನ್ನು ಅಥವಾ ಫಂಗಲ್ ಅಟ್ಯಾಕನ್ನು ಹೇಗೆ ತಡಿಬಹುದು ನೋಡೋಣ ಬನ್ನಿ. ನೀಮ್ ಆಯಿಲ್ ಒಂದು ನ್ಯಾಚುರಲ್ ಫಂಗಿಸೈಡ್ ಆಗಿ ವರ್ಕ್ ಮಾಡುತ್ತೆ. ಅದರಿಂದ ರೆಗ್ಯುಲರ್ ಆಗಿ ನೀಮ್ ಆಯಿಲ್ ಸ್ಪ್ರೇ ಮಾಡೋದ್ರಿಂದ ಈ ಬೋಟ್ರೈಟಿಸ್ ಬ್ರೇಕ್ಔಟ್ ಆಗೋದನ್ನು ತಡಿಬಹುದು. ಇದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ, 1 ಲೀಟರ್ ನೀರಿಗೆ 1 ಟೇಬಲ್ ಸ್ಪೂನ್ ನೀಮ್ ಆಯಿಲನ್ನು ಮಿಕ್ಸ್ ಮಾಡಿಬಿಟ್ಟು ಈ ಮೊಗ್ಗುಗಳಿಗೆ, ಗಿಡಗಳಿಗೆ, ಕಾಂಡದ ಭಾಗಗಳಿಗೆ ಸ್ಪ್ರೇ ಮಾಡಬೇಕು. ಈಗ ಇನ್ನೊಂದು ರೀತಿಯಲ್ಲಿ ಈ ಫಂಗಸನ್ನು ನಾವು ಹೇಗೆ ತಡಿಬೋದು ಅಂತಂದರೆ, ಬೇಕಿಂಗ್ ಸೋಡಾ 1.5 ಟೇಬಲ್ ಸ್ಪೂನ್, ಡಿಶ್ ಸೋಪ್ 1 ಟೇಬಲ್ ಸ್ಪೂನ್, ಆಮೇಲೆ ವೆಜಿಟೇಬಲ್ ಆಯಿಲ್ ಅಥವಾ ಯಾವುದೇ ಕುಕಿಂಗ್ ಆಯಿಲ್ 1 ಟೇಬಲ್ ಸ್ಪೂನ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬೇಕಿಂಗ್ ಸೋಡಾ 1.5 ಚಮಚ,
ಡಿಶ್ ಸೋಪ್ 1 ಚಮಚ, ಆಮೇಲೆ ವೆಜಿಟೇಬಲ್ ಆಯಿಲ್ ಅಥವಾ ಯಾವುದೇ ಕುಕಿಂಗ್ ಆಯಿಲ್ 1 ಚಮಚ. ಇವಿಷ್ಟನ್ನು 3 ಲೀಟರ್ ನೀರಿನೊಂದಿಗೆ ಬೆರೆಸಿಬಿಟ್ಟು ನಾವು ರೋಸ್ ಗಿಡಗಳಿಗೆ, ಅವುಗಳ ಎಲೆಗಳಿಗೆ, ಕಾಂಡದ ಭಾಗಕ್ಕೆ, ಮೊಗ್ಗುಗಳಿಗೆ ಸ್ಪ್ರೇ ಮಾಡಬೇಕು. ಇದರಲ್ಲಿ ನಾನು ಹೇಳಿರುವಂತಹ ಈ ಕಾಂಪೋಸಿಷನ್ ಅಥವಾ ಕ್ವಾಂಟಿಟಿಯನ್ನು ನಾವು ಯೂಸ್ ಮಾಡ್ತೀವಿ, ಅದು ಬಹಳ ಮುಖ್ಯ. ಇದನ್ನು 7 ದಿನಗಳಿಗೆ ಒಮ್ಮೆ ಸ್ಪ್ರೇ ಮಾಡಬೇಕು. ಒಂದು ವೇಳೆ ಮಳೆ ಬಂತು ಅಂತಂದರೆ ಮಳೆ ಬಂದು ನಿಂತ ನಂತರ ಪುನಃ ಇದನ್ನು ಸ್ಪ್ರೇ ಮಾಡಬೇಕು. ಆಮೇಲೆ ಗಿಡಕ್ಕೆ ಆರ್ಗ್ಯಾನಿಕ್ ಕಾಂಪೋಸ್ಟನ್ನು ಚೆನ್ನಾಗಿ ನೀವು ಹಾಕಬೇಕು. ಇದರಿಂದ ಈ ಗಿಡಗಳಿಗೆ ಸಾಕಷ್ಟು ಇಮ್ಯುನಿಟಿ ಬರುತ್ತೆ ಮತ್ತು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಈ ಫಂಗಸನ್ನು ಫೈಟ್ ಮಾಡುವಂತಹ ಕೆಪಾಸಿಟಿ ಬರುತ್ತೆ. ಸ್ನೇಹಿತರೆ, ಕೆಲವರು ಕೇಳ್ತಾ ಇರ್ತಾರೆ, ನಮಗೆ ಅಪ್ರೂವ್ ಆಗಿರುವಂತಹ ಬಯೋಲಾಜಿಕಲ್ ಫಂಗಿಸೈಡನ್ನು ಸಜೆಸ್ಟ್ ಮಾಡಿ ಅಂಥೇಳಿ. ಅವರಿಗಾಗಿ ನಾನು ಹೇಳ್ತಾ ಇದ್ದೀನಿ, ಇದಕ್ಕಾಗಿ ನೀವು ಮೈಕೋಸ್ಟಾಪನ್ನು ಸ್ಪ್ರೇ ಮಾಡಬಹುದು. ಆದರೆ ಇಲ್ಲಿ ಕಾನ್ಸಂಟ್ರೇಷನ್ ತುಂಬಾ ಮುಖ್ಯ. 5 ಗ್ರಾಮ್ ಫಂಗಿಸೈಡ್ಗೆ 50 ಲೀಟರ್ ನೀರನ್ನು ಆ್ಯಡ್ ಮಾಡಬೇಕಾಗತ್ತೆ. ಮತ್ತೆ ಹೇಳ್ತಾಯಿದ್ದೀನಿ, 5 ಗ್ರಾಮ್ ಫಂಗಿಸೈಡ್ಗೆ 50 ಲೀಟರ್ ನೀರನ್ನು ಆ್ಯಡ್ ಮಾಡಬೇಕು. ಇದನ್ನು 2 ರಿಂದ 3 ವಾರಗಳಿಗೆ ಒಮ್ಮೆ ಸ್ಪ್ರೇ ಮಾಡಿದರೆ ಸಾಕು. ಇದರ ಜೊತೆಯಲ್ಲಿ ಮಾನೋಸಿಲ್ 36 ಅಂತ ಕೂಡ ಬರುತ್ತೆ, ಆಮೇಲೆ ಟ್ಯಾಗ್ ಸೋನ್ ಅಂತ ಬರುತ್ತೆ. ಇವುಗಳನ್ನು ನೀವು ಉಪಯೋಗಿಸಬಹುದು. ಸ್ನೇಹಿತರೆ, ಈ ಫಂಗಲ್ ಅಟ್ಯಾಕನ್ನು ತಪ್ಪಿಸೋದಕ್ಕೆ ಬಹಳ ಮುಖ್ಯವಾದ ಎಫೆಕ್ಟಿವ್ ಆಗಿರುವಂತಹ ಕ್ರಮ ಅಂತಂದರೆ ನಿಮ್ಮ ಕೈತೋಟ ಅಥವಾ ಗ್ರೀನ್ ಹೌಸನ್ನು ಕ್ಲೀನ್ ಮಾಡ್ತಾ ಇರಬೇಕು, ಡಿಸಿನ್ಫೆಕ್ಟ್ ಮಾಡಬೇಕು. ಹೀಗೆ ಡಿಸಿನ್ಫೆಕ್ಟ್ ಮಾಡೋದಕ್ಕೆ 5 ರಿಂದ 10% ಬ್ಲೀಚ್ ಸೊಲ್ಯೂಷನ್ ಅಥವಾ ಫುಡ್ ಗ್ರೇಡ್ ಹೈಡ್ರೋಜನ್ ಪೆರಾಕ್ಸೈಡ್ ಸೊಲ್ಯೂಷನ್ನ ಯೂಸ್ ಮಾಡಬಹುದು. ಇದರಿಂದ ಫಂಗಸ್ ಸ್ಪೋರ್ಸ್ ಸ್ಪ್ರೆಡ್ ಆಗೋದನ್ನು ನೀವು ಸುಲಭವಾಗಿ ತಡೆಯಬಹುದು. ಆಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಬಡ್ಸ್ ಅಥವಾ ಮೊಗ್ಗುಗಳು ನಾರ್ಮಲ್ ಆಗಿ ಬೆಳೀತಾ ಇರ್ತವೆ, ಆದರೆ ಹೂವಾಗಿ ಅರಳೋದಿಲ್ಲ. ಇದನ್ನು ನಾವು ಫ್ಲವರ್ ಬ್ಯಾಲಿಂಗ್ ಅಂತ ಕರಿತೀವಿ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಕೂಲ್ ಮತ್ತು ತೇವಾಂಶದಿಂದ ಕೂಡಿರುವಂತಹ ವಾತಾವರಣ. ಇದರಿಂದ ಹೊರಗಡೆ ಇರುವಂತಹ ಪೆಟಲ್ಸ್ ಹಸಿ ಆಗ್ತವೆ. ನಂತರ ಬಿಸಿಲು ಬಿದ್ದಾಗ ಈ ದಳಗಳು ಒಣಗಿ ಶೆಲ್ ಟೈಪ್ ಆಗಿಬಿಟ್ಟು ಅಂಟ್ಕೊಂಡು ಬಿಡ್ತವೆ. ಈ ಮೊಗ್ಗುಗಳು ಹೂವು ಆಗದೇ ಇರೋಂಗೆ ತಡೀತವೆ. ಈ ಫ್ಲವರ್ ಬ್ಯಾಲಿಂಗನ್ನು ತಡೆಯೋದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ಇಂತಹ ಮೊಗ್ಗುಗಳನ್ನು ಕಟ್ ಮಾಡಿ ತೆಗಿಬೇಕು. ಜೊತೆಗೆ ಕಾಂಡದ ಭಾಗವನ್ನು ಪ್ರೂನ್ ಮಾಡಬೇಕು, ಅಂದರೆ ಕಟ್ ಮಾಡಿ ತೆಗಿಬೇಕು. ಇದೊಂದೇ ಮಾರ್ಗ ಇದೆ. ಯಾವುದೇ ಕೆಮಿಕಲ್ ಫರ್ಟಿಲೈಸರನ್ನು ಅಥವಾ ಪೆಸ್ಟಿಸೈಡನ್ನು ಯೂಸ್ ಮಾಡುವಂತಹ ಅಗತ್ಯ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೋಸ್ ಗಿಡಗಳಿಗೆ ಬರುವಂತಹ ಈ ಸಾಮಾನ್ಯ ಸಮಸ್ಯೆಯನ್ನು ನಾವು ತಡೆಯೋದಕ್ಕೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂಥೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.